ಸೆಕೆಂಡ್ ಟ್ರೈಮಿಸ್ಟರಲ್ಲಿ ಪ್ರೆಗ್ನೆಂಟ್ ವುಮನ್ಸ್ ಏನು ಮಾಡಬೇಕು ಅನ್ನೋದನ್ನು ಚಿಕ್ಕದಾಗಿ ಹೇಳ್ತೇನೆ. ಸೊ ಸೆಕೆಂಡ್ ಟ್ರೈಮಿಸ್ಟರ್ ಅಂತ ಹೇಳಿದ್ರೆ 4ನೇ ತಿಂಗಳಿಂದ 6ನೇ ತಿಂಗಳ ತನಕ, ಓಕೆನಾ. ಸೊ ಫಸ್ಟ್ ಟ್ರೈಮಿಸ್ಟರಲ್ಲಿ ಏನಾಗಿರುತ್ತೆ, ಪ್ರೆಗ್ನೆಂಟ್ ಲೇಡೀಸಿಗೆ ಅವ್ರು ಕನ್ಸೀವ್ ಆದಾಗಿಂದ 3 ಮಂತ್ಸ್ ಆಗೋ ತನಕ ತುಂಬಾ ನಾಸಿಯಾ ಎಲ್ಲ ಇರುತ್ತೆ. ಸೊ ಏನು ತಿನ್ನೋಕ್ಕಾಗ್ತಾ ಇರಲ್ಲ, ಯಾವ ಸ್ಮೆಲ್ ನೋಡಿದ್ರೂ ಊಟ ಮಾಡಬೇಕು ಅನ್ನಿಸ್ತಾ ಇರಲ್ಲ, ತುಂಬ ವಾಮಿಟ್ ಆಗ್ತಾ ಇರುತ್ತೆ. ಸೊ ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಅವರ ದೇಹದಲ್ಲಿ ತೂಕ ಕಡಿಮೆ ಆಗ್ತಾ ಹೋಗುತ್ತೆ, ಹಾಗೆ ತೂಕನೂ ಅವರು ಏರಿರಲ್ಲ. ಸೊ ಇವಾಗ ಏನಾಗುತ್ತೆ, ಸೆಕೆಂಡ್ ಟ್ರೈಮಿಸ್ಟರಲ್ಲಿ ದಿಸ್ ಇಸ್ ಅ ಮೇನ್ ಘಟ್ಟ ಅಂತಲೇ ಹೇಳ್ಬೋದು ನಾವು ಪ್ರೆಗ್ನೆನ್ಸಿಯಲ್ಲಿ. ಏನಕ್ಕೆ ಅಂದರೆ ಇಷ್ಟೊತ್ತಿಗಾಗಲೇ ಅವ್ರದ್ದು ಮಗುದು ಹಾರ್ಟ್ ಬೀಟ್ ಫಾರ್ಮೇಷನ್ ಆಗಿರುತ್ತೆ. ಈಗ ಸೆಕೆಂಡ್ ಟ್ರೈಮಿಸ್ಟರಲ್ಲಿ ನಮಗೆ ಲೈಕ್ ಏನಂತ ಹೇಳ್ತೀವಿ, 20 ವೀಕ್ಸಲ್ಲೆಲ್ಲ ಅನಾಮಲಿ ಸ್ಕ್ಯಾನ್ ಆಗಿರುತ್ತೆ. ಅದರಲ್ಲಿ ಎಲ್ಲ ಮಗುದು ಆರ್ಗನ್ಸ್ ಎಲ್ಲ ಡೆವಲಪ್ ಆಗಿರುತ್ತೆ ಅಂತೆಲ್ಲ ಹೇಳ್ತೀವಿ. ಸೊ ಈ ಆರ್ಗನ್ಸು ಆಮೇಲೆ ಮಗು ಬೆಳವಣಿಗೆ ಚೆನ್ನಾಗಿ ಆಗಬೇಕು ಅಂತ ಹೇಳಿದ್ರೆ ತಾಯಿ ಫಸ್ಟ್ ಆರೋಗ್ಯವಾಗಿರಬೇಕು. ತಾಯಿ ಆರೋಗ್ಯವಾಗಿರಬೇಕು ಅಂತ ಹೇಳಿದ್ರೆ ಚೆನ್ನಾಗಿ ಊಟ ಮಾಡಬೇಕು. ಸೊ ಸೆಕೆಂಡ್ ಟ್ರೈಮಿಸ್ಟರಿಗೆ ಬರೋಷ್ಟೊತ್ತಿಗೆ ಅವ್ರಿಗೆ ನಾಸಿಯಾ ಮತ್ತು ವಾಮಿಟಿಂಗ್ ಸೆನ್ಸೇಷನ್ ಎಲ್ಲನೂ ಕಡಿಮೆ ಆಗಿರುತ್ತೆ. ಸೊ ಹೀಗಿರುವಾಗ ಏನು ಮಾಡಬೇಕು, ತಾಯಿ ಆದವಳು ಪೌಷ್ಟಿಕಭರಿತ ಆಹಾರ ಸೇವನೆ ಮಾಡಬೇಕು. ಯಥೇಚ್ಛವಾಗಿ ಸೊಪ್ಪು, ತರಕಾರಿಗಳು, ಹಣ್ಣುಗಳನ್ನು ಸೇವನೆ ಮಾಡ್ತಾ ಬರಬೇಕು. ಇದರ ಜೊತೆಗೆ ಚೆನ್ನಾಗಿ ನೀರು ತಗೋಬೇಕು. ಸ್ವಲ್ಪ ವ್ಯಾಯಾಮ ಮಾಡೋದ್ರಿಂದ ಕೂಡ ತುಂಬ ಬೆನಿಫಿಟ್ ಇರುತ್ತೆ. ಈಗ ನಾರ್ಮಲ್ ಡೆಲಿವರಿ ಆಗಬೇಕು ಅಂತ ಯಾರಾದರೂ ಅನ್ಕೋತಾ ಇದ್ದರೆ, ಇದನ್ನು ಮಾಡ್ತಾ ಇದ್ದರೆ, ಸೊ ಈ ಥರ ನಿಮ್ಮ ವೆಯ್ಟನ್ನು ನೀವು ಗೇನ್ ಮಾಡ್ಕೋತಾ ಬರಬೇಕಾಗುತ್ತೆ. ತೂಕನ ಜಾಸ್ತಿ ಬರಬೇಕು. ನೀವು ಆರೋಗ್ಯವಾಗಿದ್ದಷ್ಟು ನಿಮ್ಮ ಮಗುದು ಕೂಡ ಆರೋಗ್ಯ ತುಂಬ ಚೆನ್ನಾಗಿ ಬರ್ತಾ ಹೋಗುತ್ತೆ. ಸೊ ಇದ್ರ ಜೊತೆಗೆ ನೀವು ಸ್ವಲ್ಪ ವಾಕಿಂಗ್ ಮಾಡ್ಕೊಳ್ಳಿ. ಮೈಲ್ಡ್ ಪ್ರೆಗ್ನೆನ್ಸಿಯಲ್ಲಿ ಮಾಡ್ತಕ್ಕಂಥ ಯೋಗಾಸನಗಳಿರುತ್ತೆ, ಅದನ್ನು ನೀವು ಸ್ಟಾರ್ಟ್ ಮಾಡ್ಕೋಬಹುದು. ಸೊ ಇದೆಲ್ಲ ಮಾಡೋದ್ರಿಂದ ಈ ಸೆಕೆಂಡ್ ಟ್ರೈಮಿಸ್ಟರಲ್ಲಿ ನೀವು ಆರೋಗ್ಯನ ಚೆನ್ನಾಗಿ ಕಾಪಾಡ್ಕೋಬಹುದು.